ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕ ಹೇಳ್ತಾರೆ, ಯಾಕಂದ್ರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ ನಾನು. ಇಲ್ಲಿನ ಐತಿಹಾಸಿಕ ಸ್ಥಳಗಳ ಬಗ್ಗೆ ಇಲ್ಲಿ 60 ಕಂಬದ ಗುಡಿ ಅಂತ ಹೇಳ್ತಾರೆ ಇದೆಲ್ಲರೂ. ಇದು ದೇವರ ಹೆಸರು, ಇಲ್ಲಿ ಇನ್ನೊಂದು ಹೆಸರಿದೆ ತ್ರೈಪುರುಷ ದೇವಸ್ಥಾನ ಅಂತ. ಹಾಗೆ ಇನ್ನೊಂದು ಹೆಸರು ಮಧುಸೂದನಾಲಯ. ಇಲ್ಲಿ ವಿಶ್ವವಿದ್ಯಾಲಯವಿತ್ತು, ಇಲ್ಲಿ ಗುರುಕುಲ ಸ್ಥಾನ ಜಾಗಗಳಿತ್ತು, ಗುರುಕುಲ ಶಿಕ್ಷಣ ನೀಡುತ್ತಿದೆ ಉಚಿತವಾಗಿ. ಬಹಳಷ್ಟು ಒಳಗಡೆ ನೋಡೋಣ ಬನ್ನಿ ದೇವಸ್ಥಾನದ ಬಗ್ಗೆ ಏನೇನಂತ. ದೇವರನ್ನ ಫಸ್ಟ್ ನೋಡೋಣ. ಈ ಒಳಗಡೆ ದೇವಸ್ಥಾನ ನೋಡೋಣ ಬರ್ರಿ. ಒಳಗಡೆ ಎಷ್ಟು ಕಂಬಗಳಿವೆ ಅಂತ ಲೆಕ್ಕ ಹಾಕೋಣ. ಓಂ ನಮಃ ಶಿವಾಯ. ಇಲ್ಲಿ ನೋಡಿ 60 ಕಂಬದ ದೇವಸ್ಥಾನ. ಇದರಲ್ಲಿ ಈ ಎಣಿಕೆ ಮಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ, 60 ಆಗುತ್ತೆ, 59 ಆಗುತ್ತೆ, 61 ಆಗುತ್ತೆ. ಈ ಕಂಬಗಳಿಗೆ ಬಹಳಷ್ಟು ವಿಶೇಷತೆ ಏನೇನಿವೆ, ನಿಗೂಢ ರಹಸ್ಯ ಬಹಳಷ್ಟು ಇವೆ. ಈ ಕಂಬಗಳಲ್ಲಿ ಬಹಳಷ್ಟು ಒಂದೇ ಕಲ್ಲಿನಲ್ಲಿ ಕಟ್ಟಿರುವ ದೇವಸ್ಥಾನ ನೋಡಿದ್ರ. ಈ ಒಂದೇ ಕಲ್ಲಿನಲ್ಲಿ ವಿಗ್ರಹ ಯಾವ ತರ ಕೆತ್ತನೆ ಮಾಡಿದ್ರು ನೋಡಿ. ಇದೆಲ್ಲ ಕೆಲವೊಂದು ಕಂಬಗಳಲ್ಲಿ ಬೇರೆ ಬೇರೆ ನಾದಗಳು ಬರುತ್ತವೆ, ಸೌಂಡ್ ಬೇರೆ ಬೇರೆ ತರ ಶಬ್ದ ಮಾಲಿನ್ಯ ಬೇರೆ ಬೇರೆ ಬರುತ್ತವೆ ಸೌಂಡ್. ಹಾಗೆ ಇದು ನೋಡಿ, ಕಂಬ ಕಟ್ಟಾಗಿದೆ, ಆದ್ರೂ ದೇವಸ್ಥಾನ ಹೆಂಗ್ ನಿಂತಿದೆ ಇದ್ರ ಮೇಲೆ. ಇದು ಅರ್ಧ ಕಟ್ಟಾಗಿದೆ, ಒಂದೇ ಕಂಬ ಕಲ್ಲಿನಲ್ಲಿ ಮಾಡಿದ್ದು. ಇದು ತೆಗೆದ್ರೆ ಇದು ಗೊಬ್ಬರ ಬೀಳುತ್ತೆ ಮೇಲಿಂದ. ದೊಡ್ಡ ಕಲ್ಲಿದೆ ಇದ್ರ ಮೇಲೆ. ಈ 4 ಕಂಬಗಳಲ್ಲಿ ಬೇರೆ ಬೇರೆ ವಿಶೇಷತೆ ಅಂತ ಬರೆದಿದ್ದಾರೆ. ಇದರಲ್ಲಿ ದೇವರ ಮೂರ್ತಿಗಳು ಕೆತ್ತನೆ ಮಾಡಿದ್ದಾರೆ. ಈ ದೇವರ ನೋಡಿ, ದೊಡ್ಡ ಕಲ್ಲಿದೆ, ಬರೀ ಕೈಯಿಂದ ಈ ತರ ಕಟ್ಟಿದ್ದಾರೆ ನೋಡಿ. ಒಂದೇ ಕಲ್ಲಿನಲ್ಲಿ ಸಿಗೋದು ಪೂರ್ತಿ ಇಲ್ಲಿಂದ ಮೇಲ್ಗಡೆ. ಈ ಕಂಬದ ಮೇಲೆ ದೊಡ್ಡ ಕಲ್ಲು ನಿಂತಿದೆ. ಇದು ಬಿತ್ತಂದ್ರೆ ದೇವಸ್ಥಾನ ಹಾಳು ಬೀಳುತ್ತಿದೆ, ಅರ್ಧ ದೇವಸ್ಥಾನನ ಕೆಡ ಬೀಳುತ್ತೆ. ಇಲ್ಲಿ ನಿಮಗೆ ದೇವರುಗಳು ತೋರಿಸ್ತು ನೋಡಿ, ಬ್ರಹ್ಮ ವಿಷ್ಣು ಮಹೇಶ್ವರ ದೇವರುಗಳ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ನಿಮ್ಗೆ. ಒಳಗಡೆ ನೋಡಿ, ಗೇಟ್ ಕೀಲಿ ಹಾಕಿದ್ದಾರೆ, ಯಾರು ಬಂದಿಲ್ಲ ಇಲ್ಲಿ. ಬೆಳಗ್ಗೆ ಬರ್ತಾರೆ, ಪೂಜೆ ಮಾಡಿ ಹೋಗ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮನ ಪಕ್ಕದಲ್ಲಿ ಸರಸ್ವತಿ ಇರುವಳು, ವಿಷ್ಣುವಿನ ಪಕ್ಕದಲ್ಲಿ ಲಕ್ಷ್ಮಿ ಇರುವಳು, ಶಿವನ ಪಕ್ಕದಲ್ಲಿ ಪಾರ್ವತಿ ಇರುವರು. ಇಲ್ಲಿ ನೋಡಿ ಕಂಬಗಳು 60 ಕಂಬ ಇವೆ ಅಂತ ಹೇಳಿದ್ದಾರೆ. ಈ ಕಂಬ ಎಷ್ಟಿವೆ ಅಂತ ನಾವು ಲೆಕ್ಕ ಮಾಡೋಣ ಬನ್ನಿ, ತೋರಿಸ್ತೀನಿ ಅಂತ. ಇಲ್ಲಿ 9 ಕಂಬ, ಇಲ್ಲಿ 9 ಕಂಬ, 18 ಕಂಬ ಆಯ್ತು. ಇಲ್ಲಿ 3, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50 ಕಂಬ ಅಲ್ಲಿಗೆ ಆಯ್ತು. ಆ ಕಡೆ 9 ಕಂಬ, ಎಷ್ಟು 59 ಕಂಬ ಆಯ್ತು. 60 ಕಂಬ ಅಂತ ಹೇಳಿದ್ದಾರೆ. ಅಲ್ಲಿ 2 ಕಂಬ, 61 ಕಂಬ ಆಯ್ತು. ಇಷ್ಟು 60 ಕಂಬ ಅಂತ ಹೇಳ್ತಾರೆ, 61 ಕಂಬ ಆಯ್ತು. ಕೆಲವೊಂದ್ಸಲಿ 59 ಆಗುತ್ತೆ, ಕೆಲವೊಂದ್ಸಲಿ 60 ಆಗುತ್ತೆ. ನಾವು ಇನ್ನೊಂದ್ಸಲ ಲೆಕ್ಕ ಮಾಡಿದ್ರೆ ನಮ್ಗೆ ಲೆಕ್ಕನ ಸಿಗ್ತಾ ಇಲ್ಲ ಕರೆಕ್ಟ್ ಆಗಿ. ಅಂದ್ರೆ ಒಂದೇ ಕಂಬ 60 ಸಿಗ್ತಾ ಇಲ್ಲ ಕರೆಕ್ಟ್ ಲೆಕ್ಕ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದೇವಸ್ಥಾನದ ಬಹುತೇಕ ತೋರಿಸಿದೀವಿ ನಿಮ್ಗೆಲ್ಲ. ಹಾಗೆ ಇದರದ ಒಳಗಡೆ ಬಹಳಷ್ಟು ಇತಿಹಾಸದ ಶಿಲ್ಪಕಲೆಗಳು, ಹಾಗೆ ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂತಹ ದೊಡ್ಡ ಕಲ್ಲಿನ ಬಂಡೆ ನೋಡ್ತೀವಿ. ಹಾಗೆ ಇಲ್ಲಿ ನೋಡಿ, ಇದೊಂದು ದೊಡ್ಡ ಕಲ್ಲಿನ ಮೇಲೆ ವಿಗ್ರಹ ಹೇಗೆ ಕಟ್ಟಿದ್ದಾರೆ. ದ್ವಾರಪಾಲಕರು ನೋಡಿ, ಕಲ್ಲಿನ ಮೇಲೇನೆ ಸೃಷ್ಟಿ ಮಾಡಿದ್ದಾರೆ ಎಲ್ಲ, ಬರೀ ಕೈಯಿಂದ. ಅವಾಗ ಕಬ್ಬಿಣ ಇರಲಿಲ್ಲ, ಸಿಮೆಂಟ್ ಇರಲಿಲ್ಲ, ಮಷಿನ್ಗಳು ಇರಲಿಲ್ಲ. ಈ ತರ ಕಲಾಕೃತಿ ಹೇಗೆ ಕಟ್ಟಿದ್ದಾರೆ ದೇವ ಮಾನವರು. ಇದು ನೋಡಿ, ಇಷ್ಟು ದೊಡ್ಡ ಕಲ್ಲಿನ ಮೇಲೆ ಹೇಗೆ ಇಟ್ಟಿದ್ದಾರೆ. ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳು, ಬಂಡೆಗಳು ಹೇಗೆ ಕೆತ್ತಿದ್ದಾರೆ ನೋಡಿ. ಈ ನಡುವೆ ಇಲ್ಲಿ ಚಕ್ರ ಕಾಣಿಸುತ್ತೆ, ಹೂವಿನ ತರ ಚಕ್ರ ಮಾಡಿದ್ದಾರೆ. ಈ ದೇವಸ್ಥಾನದ ಒಳಗಡೆ ಬಹಳ ವರ್ಷಗಳ ಹಿಂದೆ ಗುರುಕುಲವಿತ್ತು, ವಿದ್ಯಾಲಯವೂ ಆಗಿತ್ತು. ಬ್ರಾಹ್ಮಣರು, ಕ್ಷತ್ರಿಯರು, ವ್ಯಾಸರು ವಿದ್ಯಾದಾನ ಮಾಡುತ್ತಿದ್ದರು. ಹಾಗೆ ಹೋಮ ಹವನ ಮಾಡುತ್ತಿದ್ದರು. ಪ್ರತಿ ಕಂಬದಲ್ಲೂ ಶಿಕ್ಷಣ ಕೂರಿಸಿ ವಿದ್ಯಾದಾನ ಮಾಡುತ್ತಿದ್ದರು. ವೇದ, ಶಾಸ್ತ್ರ, ಜ್ಯೋತಿಷ್ಯ, ಗಣಿತ, ಮಹಾನ್ ಪಂಡಿತರು ಈ ಜಾಗದಲ್ಲಿ ವಿದ್ಯಾದಾನ ಮಾಡುತ್ತಿದ್ದರು. ಶಾಸನ ಸಿಕ್ಕಿದೆ ಕಂಬದ ಮೇಲೆ. ಇಲ್ಲಿ ನೋಡಿ, ಇದ್ರ ಮೇಲೆ ಏನು ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ. ಇದರ ಮೇಲೆ ಒಂದು ಕರ್ನಾಟಕ ಪದ ಸಿಕ್ಕಿದಂತೆ ಇಲ್ಲಿ ಕಾಣಿಸುತ್ತಿದೆ. ಅಂದ್ರೆ ಕನ್ನಡದಲ್ಲಿ ಬರ್ದಿಲ್ಲ,
ಸಂಸ್ಕೃತ ಭಾಷೆಯಲ್ಲೇ ಬರೆದಿದ್ದಾರೆ ಇಲ್ಲಿ. ಹಳೆ ಕನ್ನಡ ಹೊಸ ಕನ್ನಡ ಅಂತ ಹೇಳ್ತಿದ್ರಂತ ಅವಾಗಿನ ಕಾಲದಲ್ಲಿ. ಪೂರಾ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ. ಇದು ಅರ್ಥ ಆಗ್ತಾ ಇಲ್ಲ. ಆಗ ಕೆಲವೊಂದು ಪದ ಗೊತ್ತಾಗುತ್ತೆ ಇಲ್ಲಿ. ಸುತ್ತ ಬಹಳಷ್ಟು ಏನೇನು ಬರ್ತಿರೋದು ಅಂತ ಕಾಣಿಸುತ್ತೆ, ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಮೇಲೆ ಇಲ್ಲಿ ನೋಡಿ ನಮ್ಮ ಕನ್ನಡ ಭಾಷೆಯಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಕನ್ನಡ ಅಂತ ಮೊದಲು ಕೆತ್ತನೆ ಮಾಡಿ ಕನ್ನಡ ಭಾಷೆ ನೋಡಿ ಇಲ್ಲಿ. ಸುಮಾರು 2500 ವರ್ಷಗಳಿಂದ ಕೆತ್ತನೆ ಮಾಡಿದ್ದಾರೆ ಕನ್ನಡ ಭಾಷೆ ಅಂತ. ಅಂದ್ರೆ ಸಂಸ್ಕೃತ ಭಾಷೆನೂ ಇತ್ತು, ಆ ಕನ್ನಡ ಭಾಷೆನೂ ಅದ್ರ ಜೊತೆಗೇನೂ ಇತ್ತು. ಅಂದ್ರೆ ಇದ್ರ ಇತಿಹಾಸ ಬಹಳಷ್ಟು ಇದೆ ಕನ್ನಡ ಭಾಷೆ ಅಂತ. ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಮತ್ತೆ ಇನ್ನೊಂದು ದೇವಸ್ಥಾನದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಬಹಳಷ್ಟು ವಿಷಯಗಳಿವೆ, ಅದ್ರ ಬಗ್ಗೆ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ನಮಸ್ಕಾರ.